ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಶ್ರೀಮಾತೆ ಶಾರದಾ ದೇವಿಯವರು ಮೌನ ಪ್ರಭಾವಲಯವಾಗಿದ್ರು ಎಂದು ಚಳ್ಳಕೆರೆಯ ತ್ಯಾಗರಾಜನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಸದ್ಭಕ್ತರಾದ ಶ್ರೀಮತಿ ರಂಗಮ್ಮ ಗುಂಡಲ ಅವರು ತಿಳಿಸಿದ್ದಾರೆ. ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ನಂಚಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀಮಾತೆ ಶಾರದಾ ದೇವಿ ಒಂದು ಅವತರಣ ಎಂಬ ವಿಷಯವಾಗಿ ವಿಶೇಷ ಉಪನ್ಯಾಸ ನೀಡಿದ್ದಾರೆ. ದೈವತ್ವದ ಸಹಕಾರ ಮೂರ್ತಿಯಾದ ಅವರು ಇತರರ ಕಷ್ಟಗಳಿಗಾಗಿ ಮರುಗ್ತಾ ಇದ್ರು, ಅದಕ್ಕಾಗಿ ಜಪ ಮತ್ತು ಪ್ರಾರ್ಥನೆ ಮಾಡ್ತಾ ಇದ್ರು. ಶಾರದಾ ಮಾತೆಯವರ ಪವಿತ್ರಮಯವಾದ ಜೀವನ ಮತ್ತು ಸಂದೇಶಗಳು ಆಧುನಿಕ ಜನರಿಗೆ ಪ್ರಸ್ತುತವಾಗಿದ್ದು, ಅವುಗಳ ಅನುಷ್ಠಾನದಿಂದ ಸಾರ್ಥಕ ಜೀವನ ನಮ್ಮದಾಗುತ್ತದೆ ಎಂದು ಅವರ ಬಗ್ಗೆ ಸವಿವರವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸರ್ವಮಂಗಳ ಶಿವಣ್ಣ ಅವರಿಗೆ ದಿವ್ಯಾತ್ರೆಯರ ಭಾವಚಿತ್ರವನ್ನ ಎಚ್ ಲಕ್ಷ್ಮೀ ದೇವಮ್ಮ ಮತ್ತು ಯತೀಶ್ ಎಂ ಸಿದ್ದಾಪುರ ಅವರು ಕೊಡುಗೆಯಾಗಿ ನೀಡಿದರು. ಸತ್ಸಂಗದ ಪ್ರಯುಕ್ತ ಕೇಂದ್ರದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷ ಸ್ತೋತ್ರ ಪಠಣ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ವಿಶೇಷ ಭಜನೆ ಮತ್ತು ಯತೀಶ್ ಎಂ ಸಿದ್ದಾಪುರ ಅವರಿಂದ ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಆರತಿ ಕಾರ್ಯಕ್ರಮ ನಡೆಯಿತು. ವಿಶೇಷ ಸತ್ಸಂಗದಲ್ಲಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ, ಗೀತಾ ನಾಗರಾಜ್, ಚಂದ್ರಾವತಿ, ಪಂಕಜ ಚೆನ್ನಪ್ಪ, ಸರಸ್ವತಿ ರಾಜು, ಗೀತಾ ಸುಂದರೇಶ್, ದೀಕ್ಷಿತ್, ಅನಸೂಯ, ಲಕ್ಷ್ಮೀ ದೇವಮ್ಮ, ಗೀತಾ ವೆಂಕಟೇಶ ರೆಡ್ಡಿ, ಸರ್ವಮಂಗಳ ಶಿವಣ್ಣ, ಪ್ರಮೀಳಾ ಜಗದೀಶ್, ಸರಸ್ವತಿ ನಾಗರಾಜ್ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು. ಜಗವೆಲ್ಲ